ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಈ ನಂಬಿಕೆ ಅನ್ನುವಂಥ ಒಂದು ಪದ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮನೆಯಲ್ಲಾಗಲಿ, ಸಮಾಜದಲ್ಲಾಗಲಿ, ಇಲ್ಲ ವ್ಯವಹಾರದಲ್ಲಾಗಲಿ ಒಂದು ಸಲ ಈ ನಂಬಿಕೆನ ಕಳ್ಕೊಂಡ್ರೆ ಮತ್ತೆ ಇಡೀ ಜೀವನದಲ್ಲಿ ಆ ನಂಬಿಕೆನ ಪಡ್ಕೊಳ್ಳೋದಕ್ಕಾಗಲ್ಲ. ಸ್ನೇಹಿತರೆ, ಇದೇ ಥರ ಒಂದು ಮನೆಯಲ್ಲಿ ಗಂಡ ಹೆಂಡತಿ ತುಂಬ ಸುಖವಾಗಿರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಬಂದು ಇವರಿಬ್ಬರ ನಡುವೆ ಇವರ ಜೀವನದಲ್ಲಿ ಹುಳಿ ಹಿಂಡ್ತಾನೆ. ಅವರಿಬ್ಬರ ನಡುವೆ ಇದ್ದಂಥ ಆ ನಂಬಿಕೆನ ಮುರಿದಾಕ್ತಾನೆ. ಈ ನಂಬಿಕೆ ಮುರಿದ ನಂತರ 3 ಜೀವಗಳು ಹೋಗುತ್ತೆ. ಸ್ನೇಹಿತರೆ, ಆ 3 ಜೀವಗಳು ಯಾವ ಥರ ಹೋಗುತ್ತೆ ಅಂತ ನೀವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಸ್ನೇಹಿತರೆ, ಹಾಗಾದರೆ ಈ ಗಂಡ ಹೆಂಡತಿ ಯಾರು? ಇವರಿಬ್ಬರ ನಡುವೆ ನಂಬಿಕೆಯನ್ನು ಮುರಿದಂಥವ್ನು ಯಾರು? ಆ 3 ಜೀವಗಳು ಯಾವ ಥರ ಹೋಗುತ್ತೆ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನಿಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ರಾಜಸ್ಥಾನದ ಒಂದು ಚಿಕ್ಕ ಹಳ್ಳಿಲಿ ಮನೋಜ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇವನು ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾನೆ. ಒಂದು 4-5 ವರ್ಷದ ಹಿಂದೆ ಮದುವೆ ಕೂಡ ಆಗಿರ್ತಾನೆ. ಈ ಗಂಡ ಹೆಂಡತಿ ಒಂದು ಕಡೆ ಮನೆ ಮಾಡಿಕೊಂಡು ಸುಖವಾಗಿ ಜೀವನ ಕಳೀತಾ ಇರ್ತಾರೆ. ಈ ಮನೋಜ್ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ. ತುಂಬ ನಿಯತ್ತಾಗಿ ಕೆಲಸ ಮಾಡ್ತಾ ಇರ್ತಾನೆ. ಇದನ್ನು ನೋಡಿದಂಥ ಇವರ ಕಂಪ್ನಿಯವರು ಇದೇ ಕಂಪ್ನಿಯ ಒಂದು ಬ್ರ್ಯಾಂಚ್ ಇರುತ್ತೆ ಗುಜರಾತ್ನಲ್ಲಿ, ಅಂಕೇಶ್ವರ್ನಲ್ಲಿ, ಅಲ್ಲಿಗೆ ಪ್ರಮೋಷನ್ ಮಾಡಿ ಕಳಿಸ್ತಾರೆ. ಈ ಮನೋಜ್ ಕೂಡ ಸರಿ ಅಂತ ಖುಷಿಯಾಗಿ ಒಪ್ಕೊಂಡು ಅಂಕೇಶ್ವರ್ಗೆ ಹೋಗ್ತಾನೆ. ಈಗ ಈ ಮನೋಜ್ ಗುಜರಾತ್ಗೆ ಹೋಗಿ ಕೆಲಸ ಮಾಡ್ತಾ ಇರುವಾಗ ಇವನಿಗೆ ಸಂಬಳ ಜಾಸ್ತಿ ಮಾಡಿರ್ತಾರೆ. ಈಗ ಇವರ ಮನೆಯಲ್ಲಿ ಪರಿಸ್ಥಿತಿ ಕೂಡ ಸುಧಾರಿಸ್ತಾ ಬರುತ್ತೆ. ಈಗ ಇಲ್ಲೂ ಕೂಡ ಈ ಮನೋಜ್ ತುಂಬ ನಿಯತ್ತಾಗಿ ಒಳ್ಳೆ ಹೆಸರು ತಗೊಂಡು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಇವರ ಕಂಪ್ನಿ ಗಮನಿಸ್ತಾ ಇರುತ್ತೆ. ಸ್ವಲ್ಪ ದಿನದ ನಂತರ ಈ ಮನೋಜ್ಗೆ ಈ ಕಂಪ್ನಿಯವರು ನಿನ್ನ ಥರ ಯಾರಾದರೂ ನಿಯತ್ತಾಗಿ ಕಷ್ಟಪಟ್ಟು ಕೆಲಸ ಮಾಡೋರಿದ್ದರೆ ನಿನ್ನ ಊರಿಂದ ಕರೆಸ್ಕೊ ಅಂತ ಒಂದು ಆಫರ್ ಕೊಡ್ತಾರೆ. ಆಗ ಮನೋಜ್ಗೆ ತನ್ನ ಅಕ್ಕನ ಮಗ ಲೋಕೇಶ್ ಜ್ಞಾಪಕಕ್ಕೆ ಬರ್ತಾನೆ. ಆಗ ಲೋಕೇಶ್ಗೆ ಮಾಡೋದಕ್ಕೆ ಯಾವುದೂ ಕೆಲಸ ಇರಲ್ಲ. ಅದಕ್ಕಾಗಿ ಮನೋಜ್ ಈ ಲೋಕೇಶ್ನನ್ನು ತನ್ನ ಹತ್ರ ಕೆಲಸ ಮಾಡೋದಕ್ಕೆ ಅಂತ ಅಂಕೇಶ್ವರ್ಗೆ ಕರೆಸ್ಕೊತಾನೆ. ಸ್ನೇಹಿತರೆ, ಯಾರಿಗಾದ್ರೂ ಕೆಲಸ ಇಲ್ಲ ಅಂದರೆ ಅಂಥವ್ರಿಗೆ ಕೆಲಸ ಕೊಡಿಸಿದ್ರೆ ಅದೊಂದು ಪುಣ್ಯದ ಕೆಲಸ. ಇಲ್ಲಿ ಮನೋಜ್ ಕೂಡ ಅದನ್ನೇ ಮಾಡ್ತಾನೆ. ತನ್ನ ಅಕ್ಕನ ಮಗ ಲೋಕೇಶ್ಗೆ ತಾನು ಕೆಲಸ ಮಾಡ್ತಿದ್ದಂಥ ಜಾಗದಲ್ಲಿ ಕರೆಸ್ಕೊಂಡು ಕೆಲಸ ಕೊಡಿಸಿರ್ತಾನೆ. ಈ ಲೋಕೇಶ್ಗೆ 25 ವರ್ಷ, ಮನೋಜ್ಗೆ 32 ವರ್ಷ. ಇವರಿಬ್ಬರ ನಡುವೆ ವಯಸ್ಸಿನ ಅಷ್ಟೇನು ಡಿಫ್ರೆನ್ಸ್ ಇರಲ್ಲ. ಇದರಿಂದಾಗಿ ಇವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಕೂಡ ಇರುತ್ತೆ. ಈಗ ಇವರಿಬ್ಬರು ಅಂಕೇಶ್ವರ್ನಲ್ಲಿ ಕೆಲಸ ಮಾಡ್ತಾ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರ್ತಾರೆ. ಒಳ್ಳೆ ಕಡೆ ಮನೆ ಮಾಡಿರ್ತಾರೆ. ಆದರೆ ಇವರಿಗೆ ಊಟಕ್ಕೆ ಮಾತ್ರ ತೊಂದರೆ ಇರುತ್ತೆ. ಅದಕ್ಕೆ ಮನೋಜ್ ಏನು ಮಾಡ್ತಾನೆ, ತನ್ನ ಹೆಂಡತಿಯನ್ನು ಅಂಕೇಶ್ವರ್ಗೆ ಕರೆಸ್ಕೊತಾನೆ. ಈ ಮನೋಜ್ನ ಹೆಂಡತಿ ಹಳ್ಳಿಯಿಂದ ಹೊರಟು ಅಂಕೇಶ್ವರ್ಗೆ ಬರ್ತಾಳೆ. ಸುಮಾರು 1-1.5 ತಿಂಗಳು ಇವ್ರ ಜೊತೇಲಿ ಇರ್ತಾಳೆ. ಇದಾದ ನಂತರ ಇಲ್ಲ, ನಾನು ಇಲ್ಲಿರಲ್ಲ, ಮತ್ತೆ ನಾನು ಹಳ್ಳಿಗೆ ವಾಪಸ್ ಹೊರಟೋಗ್ತೀನಿ ಅಂತ ಹಠ ಮಾಡ್ತಾಳೆ. ಮನೋಜ್ ಮತ್ತು ಲೋಕೇಶ್ ತುಂಬ ಸಲ ಬುದ್ಧಿ ಹೇಳ್ತಾರೆ. ಆದರೆ ನಾನು ಹಳ್ಳಿ ವಾತಾವರಣದಲ್ಲಿ ಬೆಳೆದವಳು, ನನಗೆ ಸಿಟೀಲಿ ಇರೋಕ್ಕಾಗ್ತಾಯಿಲ್ಲ, ನಾನು ಹಳ್ಳಿಗೆ ಹೊರಟೋಗ್ತೀನಿ ಅಂತ ಅವಳು ತನ್ನ ಹಳ್ಳಿಗೆ ವಾಪಸ್ ಹೊರಟೋಗ್ತಾಳೆ. ಈಗ ಸ್ವಲ್ಪ ದಿನ ಕಳೆಯುತ್ತೆ. ಒಂದು ದಿನ ಭಾನುವಾರ ಬರುತ್ತೆ. ಭಾನುವಾರ ಈ ಮನೋಜ್ಗೆ ಮತ್ತು ಲೋಕೇಶ್ಗೆ ರಜಾ ಇರುತ್ತೆ. ಇವರಿಬ್ಬರು ಕೂತ್ಕೊಂಡು ಮನೆಯಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಡ್ರಿಂಕ್ಸ್ ಮಾಡಿದ ನಂತರ ಲೋಕೇಶ್ ತನ್ನ ಮಾವನಿಗೆ ಅಂದರೆ ಮನೋಜ್ಗೆ ಒಂದು ಮಾತು ಹೇಳ್ತಾನೆ. ಮಾವ, ನೀನು ನಿನ್ನ ಹೆಂಡ್ತಿನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊ ಅಂತ ಹೇಳ್ತಾನೆ. ಮನೋಜ್ ಸ್ವಲ್ಪ ಶಾಕ್ ಆಗ್ತಾನೆ. ಯಾಕಪ್ಪ, ಏನಾಯಿತು ಅಂತ ಕೇಳ್ತಾನೆ. ಆಗ ಲೋಕೇಶ್ ಹೇಳ್ತಾನೆ, ನಿನ್ನ ಹೆಂಡ್ತಿಗೆ 2 ಜನರ ಜೊತೆ ಅನೈತಿಕ ಸಂಬಂಧ ಇದೆ, ಆ ವಿಷಯ ನನಗೆ ಗೊತ್ತು ಅಂತ ಹೇಳ್ತಾನೆ. ಈಗ ಮನೋಜ್ಗೆ ತುಂಬ ಕೋಪ ಬರುತ್ತೆ. ಇವರು ಡ್ರಿಂಕ್ಸ್ ಮಾಡ್ತಿದ್ದಂಥ ಜಾಗದಲ್ಲೇ ಕೂತ್ಕೊಂಡು ತನ್ನ ಹೆಂಡ್ತಿಗೆ ಫೋನ್ ಮಾಡ್ತಾನೆ. ಬಾಯಿಗೆ ಬಂದಂತೆ ಬೈತಾನೆ. ನೀನು ಯಾಕೆ ಸಿಟಿ ಬಿಟ್ಟು ಹಳ್ಳಿಗೆ ಹೋದೆ ಅಂತ ಇವಾಗ ಗೊತ್ತಾಯಿತು ಅಂತ ಬೇರೆ ಬೈತಾನೆ. ಇಷ್ಟೆಲ್ಲ ಆದ ನಂತರ ಒಂದು ಕೆಲಸ ಮಾಡು, ನಾಳೆ ನಮ್ಮ ಅಪ್ಪನ ಮನೆಗೆ ಬಾ ಅಂತ ಹೇಳ್ತಾನೆ. ಯಾಕೆಂದರೆ ಇವರು ಹಳ್ಳೀಲಿ ಗಂಡ ಹೆಂಡತಿ ಬೇರೆ ಕಡೆ ಮನೆ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೆ. ನಾಳೆ ತನ್ನ ತಂದೆ ಮನೆಗೆ ಬಾ ಅಂತ ಹೇಳ್ತಾನೆ. ಇದಾದ ನಂತರ ಮನೋಜ್ ಅಂಕೇಶ್ವರ್ನಿಂದ ಹೊರಟು ಹಳ್ಳಿಗೆ ಬರ್ತಾನೆ. ಹಳ್ಳಿಗೆ ಬಂದು ತನ್ನ ತಂದೆ ಮನೇಲಿ ನೋಡ್ತಾನೆ. ಇವನ ಹೆಂಡತಿ ಅಲ್ಲಿಗೆ ಬಂದಿರಲ್ಲ. ತನ್ನ ಮನೆಗೆ ಹೋಗಿ ನೋಡ್ತಾನೆ, ಅಲ್ಲೂ ಕೂಡ ಇರಲ್ಲ. ಈಗ ಮನೋಜ್ಗೆ ಗೊತ್ತಾಗುತ್ತೆ ಇವಳು ಹೆದರಿ ತನ್ನ ತಾಯಿ ಮನೆಗೆ ಹೊರಟೋಗಿದ್ದಾಳೆ ಅಂತ. ಮನೋಜ್ ಅಲ್ಲಿಂದನೇ ತನ್ನ ಬಾಮೈದನಿಗೆ ಫೋನ್ ಮಾಡ್ತಾನೆ. ಇವನ ಬಾಮೈದನ ಹೆಸರು ಧರ್ಮೇಂದ್ರ ಅಂತ. ಆ ಬಾಮೈದ ಮತ್ತು ಈ ಮನೋಜ್ ನಡುವೆ ಕೂಡ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ. ಮನೋಜ್ ಹೇಳ್ತಾನೆ, ನಿನ್ನ ತಂಗಿನ ಮನೆಗೆ ಕರ್ಕೊಂಡು ಬಾ, ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾನೆ. ಸರಿ ಅಂತ ಧರ್ಮೇಂದ್ರ ತನ್ನ ತಂಗಿನ ಕರ್ಕೊಂಡು ಮನೋಜ್ ಮನೆಗೆ ಬರ್ತಾನೆ. ಈಗ 3 ಜನ ಮುಂದೆ ಕೂತಿರ್ತಾರೆ. ಧರ್ಮೇಂದ್ರ, ಮನೋಜ್ ಹೆಂಡತಿ. ಮನೋಜ್ ಕೇಳ್ತಾನೆ, ಈ ಥರ ಎಲ್ಲ ಲೋಕೇಶ್ ಹೇಳ್ತಾ ಇದ್ದಾನೆ, ಇದೆಲ್ಲ ನಿಜಾನಾ ಅಂತ ಕೇಳ್ತಾನೆ. ಈಗ ಮನೋಜ್ನ ಹೆಂಡತಿ ಹೇಳ್ತಾಳೆ, ನೀವಿಬ್ಬರು ಮಾಮೂಲಿನಂತೆ ಜೊತೆಯಲ್ಲಿ ಆಫೀಸ್ಗೆ ಹೋಗ್ತಾಯಿದ್ರಿ, ಒಂದಿನ
ನೀವು ಲೇಟಾಗಿ ಆಫೀಸಿಂದ ಬಂದರೆ ಆವತ್ತು ಲೋಕೇಶ್ ಬೇಗ ಬಂದಿದ್ದ. ಅವನು ಬೇಗ ಬಂದಾಗ ನಾನು ಮನೆಯಲ್ಲಿ ಸ್ನಾನ ಮಾಡ್ತಾಯಿದ್ದೆ. ನಾನು ಸ್ನಾನ ಮಾಡುವಾಗ ಈ ಲೋಕೇಶ್ ಕೆಲವೊಂದು ಫೋಟೋಗಳನ್ನ ತೆಗೆದಿಟ್ಕೊಂಡಿದ್ದ. ಆ ಫೋಟೋಗಳನ್ನ ತೋರಿಸಿ ನನಗೆ ಪ್ರತಿದಿನ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದ. ನಾನು ಹೇಳ್ದಂತೆ ಕೇಳು, ಇಲ್ಲಾಂದರೆ ಈ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಬಿಡ್ತೀನಿ ಅಂತ ಹೆದರಿಸ್ತಾ ಇದ್ದ. ಈ ಫೋಟೋಗಳನ್ನ ತೋರಿಸಿ ಅವನು ನನ್ನ ಜೊತೆ ಅನೈತಿಕ ಸಂಬಂಧ ಬೆಳೆಸ್ದ. ಈಗ ನನಗೆ ಅವನ ಜೊತೆ ಬಿಟ್ಟರೆ ಬೇರೆ ಯಾರ ಜೊತೆನೂ ಅನೈತಿಕ ಸಂಬಂಧ ಇಲ್ಲ. ಆದರೆ ಅವನ ಜೊತೆ ನನಗೆ ಅನೈತಿಕ ಸಂಬಂಧ ಇಷ್ಟ ಇಲ್ಲ. ಅದಕ್ಕಾಗಿ ನಾನು ಅಂಕೇಶ್ವರನ ಬಿಟ್ಟು ಹಳ್ಳಿಗೆ ಬಂದ್ಬಿಟ್ಟೆ ಅಂತ ಹೇಳ್ತಾಳೆ. ಈ ಮಾತುಗಳನ್ನ ಕೇಳಿದಾಗ ಮನೋಜ್ ಇವಳ ಮಾತುಗಳನ್ನ ನಂಬಲ್ಲ. ಹಾಗಾದರೆ ಒಂದು ಕೆಲಸ ಮಾಡು, ನನ್ನ ಮುಂದೆ ನೀನು ಲೋಕೇಶ್ಗೆ ಫೋನ್ ಮಾಡು, ಲೌಡ್ ಸ್ಪೀಕರಲ್ಲಿ ಫೋನ್ ಮಾಡು, ನಾನು ವೀಡಿಯೋದಲ್ಲಿ ರೆಕಾರ್ಡ್ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಮನೋಜ್ನ ಹೆಂಡತಿ ಲೋಕೇಶ್ಗೆ ಫೋನ್ ಮಾಡ್ತಾಳೆ. ಇವಳು ಯಾವ ಥರ ಫೋನ್ ಮಾಡ್ತಾಳೆ ಅಂದರೆ ತನ್ನ ಸುತ್ತಮುತ್ತ ಯಾರೂ ಇಲ್ಲ ಈ ಥರ ಒಂದು ಫೋನ್ ಮಾಡ್ತಾಳೆ. ಆದರೆ ಅಲ್ಲಿ ಮನೋಜ್ ಇದನ್ನು ವೀಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಅಲ್ಲಿ ಫೋನ್ ರಿಂಗ್ ಆಗುತ್ತೆ. ಲೋಕೇಶ್ ಫೋನ್ ಎತ್ತುತ್ತಾನೆ. ಮೊದಲು ಈ ಮನೋಜ್ನ ಹೆಂಡತಿ ತುಂಬ ಪ್ರೀತಿಯಾಗಿ ಮಾತಾಡ್ತಾಳೆ. ಹೀಗೆ ಮಾತಾಡ್ತಾ ಈ ಲೋಕೇಶ್ಗೆ ಕೇಳ್ತಾಳೆ, ನಿಮ್ಮ ಮಾವನಿಗೆ ಯಾಕೆ ನನ್ನ ಬಗ್ಗೆ ಇಲ್ಲದೇ ಇರೋವಂಥ ಕೆಲವೊಂದು ಮಾತುಗಳನ್ನ ಹೇಳಿದೆಯಲ್ಲ ಅಂತ ಕೇಳ್ತಾಳೆ. ಆಗ ಲೋಕೇಶ್ ಹೇಳ್ತಾನೆ, ನೀನು ಅಂಕೇಶ್ವರಲ್ಲಿ ನನ್ನನ್ನು ಹಾಗೆ ಬಿಟ್ಟು ಬಂದ್ಬಿಟ್ಟೆ. ಆವಾಗಿಂದ ನಿನ್ನನ್ನು ಬಿಟ್ಟು ನನ್ನ ಕೈಲಿ ಇರೋಕ್ಕಾಗ್ತಾಯಿಲ್ಲ. ನಿನಗೂ ಮಾವನಿಗೂ ತಂದು ಹಾಕ್ಬಿಟ್ರೆ ಮಾವ ನಿನ್ನನ್ನು ಬಿಟ್ಬಿಡ್ತಾನೆ. ನಾನು ನೀನು ಸುಖವಾಗಿ ಆರಾಮಾಗಿ ಜೀವನ ಕಳಿಬೋದು. ಅದಕ್ಕಾಗಿ ಮಾವನ ತಲೆ ಕೆಡಿಸಿ ಕಳಿಸಿದ್ದೀನಿ. ಮಾವ ಅಲ್ಲಿಗೆ ಬಂದ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಬಂದಿಲ್ಲ, ಅವರು ನೆನ್ನೆ ಫೋನ್ ಮಾಡಿ ಬೈದಿದ್ದಷ್ಟೇ, ಆದರೆ ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇಷ್ಟಕ್ಕೆ ಫೋನ್ ಕಟ್ಟಾಗುತ್ತೆ. ಇಲ್ಲಿ ಮನೋಜ್ ಕೂಡ ಇಷ್ಟನ್ನು ವೀಡಿಯೋ ರೆಕಾರ್ಡಿಂಗ್ ಮಾಡಿ ಇಟ್ಕೋತಾನೆ. ಇದೆಲ್ಲ ಆದ ನಂತರ ಮನೋಜ್ಗೆ ಈ ಲೋಕೇಶ್ನ ಮಾತುಗಳನ್ನ ಕೇಳಿ ತುಂಬ ಕೋಪ ಬರುತ್ತೆ. ಈಗ ಮನೋಜ್ ತನ್ನ ಬಾಮೈದ ಆದಂಥ ಧರ್ಮೇಂದ್ರನಿಗೆ ಒಂದು ಮಾತು ಹೇಳ್ತಾನೆ. ನೋಡಪ್ಪ, ನೀನು ತಂಗಿ ಮನೆ ವಿಷಯ ಇದು. ನಾನು ಮಾತ್ರ ನನ್ನ ಅಕ್ಕನ ಮಗ ಲೋಕೇಶ್ಗೆ ಹಾಗೆ ಬಿಡೋಲ್ಲ. ನೀನೊಂದು ಕೆಲಸ ಮಾಡು, ನೀನು ನನಗೆ ಸಾಥ್ ಕೊಟ್ಟರೆ ಈ ಲೋಕೇಶ್ನನ್ನು ಹೊಡೆದು ಸಾಯಿಸೇ ಬಿಡೋಣ ಅಂತ ಹೇಳ್ತೇನೆ. ಧರ್ಮೇಂದ್ರಗೂ ಕೂಡ ಈ ಮಾತು ಸರಿ ಅನಿಸುತ್ತೆ. ಈಗ ಮತ್ತೆ ಮನೋಜ್ ತನ್ನ ಹೆಂಡತಿ ಕೈಲಿ ಫೋನ್ ಮಾಡಿಸ್ತಾನೆ. ನಾಳೆ ನಮ್ಮೂರಿಗೆ ಬಾ ಅಂತ ಕರೆಸ್ತಾನೆ. ಅದೇ ಥರ ಈ ಮನೋಜ್ನ ಹೆಂಡತಿ ಲೋಕೇಶ್ಗೆ ಫೋನ್ ಮಾಡ್ತಾಳೆ. ನಾಳೆ ನಮ್ಮ ಮನೆಗೆ ಬಾ, ನಿಮ್ಮ ಮಾವ ಇಲ್ಲಿಗೆ ಬರಲ್ಲ ಅಂತ ಹೇಳ್ತಾಳೆ. ಸರಿ ಅಂತ ಮಾರನೇ ದಿನ ಲೋಕೇಶ್ ಅಂಕೇಶ್ವರನಿಂದ ಹೊರಟು ಮನೋಜ್ನ ಹೆಂಡ್ತಿದಂಥ ಹಳ್ಳಿಗೆ ಬರ್ತಾನೆ. ಅಲ್ಲಿ ಬಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಮನೆ ಇನ್ನೂ ಸ್ವಲ್ಪ ದೂರ ಇರುತ್ತೆ. ಆದರೆ ರಸ್ತೆ ಮಧ್ಯದಲ್ಲೇ ಮನೋಜ್ ಬಾಮೈದ ಧರ್ಮೇಂದ್ರ ಮತ್ತು ಇನ್ನೂ ಇಬ್ಬರು ಈ ಲೋಕೇಶ್ನನ್ನು ಕಾಯ್ತಾ ಇರ್ತಾರೆ. ಈ 4 ಜನ ಲೋಕೇಶ್ನನ್ನು ರಸ್ತೆಯಲ್ಲೇ ತಡೀತಾರೆ. ಬಾ ಪಾರ್ಟಿ ಮಾಡೋದಕ್ಕೆ ಹೋಗೋಣ ಅಂತ ಮನೆಗೂ ಹೋಗೋದಕ್ಕೆ ಬಿಡಲ್ಲ, ಹಾಗೆ ಕರ್ಕೊಂಡು ಹೋಗ್ತಾರೆ. ಹೀಗೆ 4 ಜನ ಮತ್ತು ಲೋಕೇಶ್ ಇವರೆಲ್ಲ ಸೇರಿ ಆ ಹಳ್ಳಿ ಪಕ್ಕದಲ್ಲಿ ಗಂಗಾ ನದಿ ಹರಿತಾ ಇರುತ್ತೆ, ಆ ದಡಕ್ಕೆ ಬರ್ತಾರೆ. ಇಲ್ಲಿವರೆಗೆ ಎಲ್ಲ ಸರಿಯಾಗಿರುತ್ತೆ. ಈ ದಡಕ್ಕೆ ಬಂದ ತಕ್ಷಣ ಮೊದಲು ಲೋಕೇಶ್ನ ಶರ್ಟ್ ಬೀಚಿಸ್ತಾರೆ. ಈ 4 ಜನ ಸೇರಿ ಈಗ ಲೋಕೇಶ್ನನ್ನು ಹೊಡೆಯೋದಕ್ಕೂ ಬಡಿಯೋದಕ್ಕೂ ಶುರು ಮಾಡ್ತಾರೆ. ಇಷ್ಟೆಲ್ಲ ಆದ ನಂತರ ಇವರು ಈಗ ತಮ್ಮ ಬೆಲ್ಟ್ಗಳನ್ನ ತೆಗಿತಾರೆ. ಬೆಲ್ಟ್ಗಳಲ್ಲಿ ಹೊಡಿತಾರೆ. ಕೊನೆಗೆ ಹೊಡೆದು 4 ಜನ ಕೂಡ ಸುಸ್ತಾಗ್ಬಿಡ್ತಾರೆ. ಆದರೆ ಲೋಕೇಶ್ನಲ್ಲಿ ಇನ್ನೂ ಜೀವ ಇರುತ್ತೆ. ಮನೋಜ್ ಏನು ಮಾಡ್ತಾನೆ, ತನ್ನ ಬೆಲ್ಟಿಂದ ಈ ಲೋಕೇಶ್ನ ಕತ್ತಿಸ್ಕೋದಕ್ಕೆ ಅಂದರೆ ಟೈಟಾಗಿ ಕತ್ತಿಸುತ್ತಾನೆ. ಕೊನೆಗೆ ಲೋಕೇಶ್ ಸತ್ತೋಗ್ತಾನೆ. ಅಲ್ಲೇ ಒಂದು ಗುಂಡಿ ತೆಗಿತಾರೆ. ಲೋಕೇಶ್ನನ್ನು ಮಣ್ಣು ಮಾಡ್ತಾರೆ. ತಮ್ಮ ಮನೆಗಳಿಗೆ ವಾಪಸ್ ಹೊರಟೋಗ್ತಾರೆ. ಈಗ ಸಂಜೆ ಆಗುತ್ತೆ. ಇಲ್ಲಿ ಲೋಕೇಶ್ ಮನೆಗೆ ವಾಪಸ್ ಬಂದಿರಲ್ಲ. ಲೋಕೇಶ್ನ ಮನೇಲಿ ಸ್ವಲ್ಪ ಚಿಂತೆ ಆಗುತ್ತೆ. ಬೆಳಿಗ್ಗೆ ಊರಿಗೆ ಬಂದವನು ಇನ್ನೂ ಮನೆಗೆ ಬಂದಿಲ್ವಲ್ಲ ಅಂತ ಇಡೀ ಹಳ್ಳಿಲೆಲ್ಲ ಹುಡ್ಕಾಡ್ತಾರೆ. ಹೀಗೆ ಹುಡ್ಕಾಡಿದ ನಂತರ ಲೋಕೇಶ್ ಎಲ್ಲೂ ಪತ್ತೆ ಆಗಲ್ಲ. ಈ ಮನೋಜ್ನ ಹೆಂಡತಿ ಮತ್ತು ಲೋಕೇಶ್ನ ನಡುವೆ ಅನೈತಿಕ ಸಂಬಂಧ ಇರುವಂಥ ವಿಷಯ ಆ ಹಳ್ಳಿಲಿ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಅದರಲ್ಲೂ ಬೇರೆ ಬೆಳಿಗ್ಗೆ ಊರಿಗೆ ಬಂದಂಥವನು ಈ ಮನೋಜ್ನ ಹೆಂಡತಿ ಮನೆಗೆ ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಹೋಗಿರ್ತಾನೆ. ಆದರೆ ಮನೆಗೆ ಇನ್ನೂ ಬಂದಿಲ್ಲ ಅಂದರೆ ಅವರೇನಾದರೂ ಮಾಡಿರ್ಬೋದು ಅಂತ ಈ ಲೋಕೇಶ್ನ ಮನೆಯವ್ರಿಗೆ ಸ್ವಲ್ಪ ಅನುಮಾನ ಬರುತ್ತೆ. ಅದಕ್ಕಾಗಿ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಈ ಮನೋಜ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಈಗ ಮಾರನೇ ದಿನ ಬೆಳಿಗ್ಗೆ ಪೊಲೀಸರು ಡೈರೆಕ್ಟಾಗಿ ಮನೋಜ್ನ ಮನೆಗೆ ಬರ್ತಾರೆ. ಮನೋಜ್ನನ್ನು ಸ್ಟೇಷನ್ಗೆ ಎತ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಮನೋಜ್ ಏನೇನಾಯಿತು ಅಂತೆಲ್ಲ ಒಪ್ಕೋತಾನೆ. ಈಗ ಮನೋಜ್ನನ್ನು ಕರ್ಕೊಂಡು ಪೊಲೀಸರು ಆ ಗಂಗಾ ನದಿ ದಡಕ್ಕೆ ಬರ್ತಾರೆ. ಅಲ್ಲಿ ಗುಂಡಿ ತೆಗಿತಾರೆ. ಆ ಗುಂಡಿ ಒಳಗಡೆ ಲೋಕೇಶ್ನ ಶವ ಇರುತ್ತೆ. ಆ ಶವವನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಈಗ ಪೊಲೀಸರು ಈ ಮನೋಜ್ನನ್ನು ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ ಕರ್ಕೊಂಡು ಬರ್ತಾರೆ. ಸೆಲ್ನಲ್ಲಿ ಇಟ್ಟಿರ್ತಾರೆ. ಈಗ ಅಲ್ಲಿ ರಾತ್ರಿ ಆಗುತ್ತೆ. ಈಗ ರಾತ್ರಿ ಆಗ್ತಾಯಿದ್ದಂತೆ ಆ ಸೆಲ್ನಲ್ಲಿ ಮನೋಜ್ ಒಬ್ಬನೇ ಇರ್ತಾನೆ. ಮನೋಜ್ಗೆ ಚಳಿ ಆಗ್ತಾ ಇರುತ್ತೆ. ಅದಕ್ಕಾಗಿ ಅವನಿಗೆ ಒಂದು ಬೆಡ್ಶೀಟ್ ಕೊಡ್ತಾರೆ. ಸುಮಾರು 2-2.5 ಗಂಟೆ ರಾತ್ರಿ ಆಗಿರುತ್ತೆ.
ಈ ಮನೋಜ್ ಏನು ಮಾಡ್ತಾನೆ, ಆ ಬೆಡ್ಶೀಟನ್ನು 2 ಭಾಗವಾಗಿ ಹರಿತಾನೆ. ಆ ಸೆಲ್ನಲ್ಲಿ ಒಂದು ಕಿಟಕಿ ಇರುತ್ತೆ, ಆ ಕಿಟಕಿಗೆ ಒಂದು ಭಾಗ ಹಾಕ್ತಾನೆ, ಇನ್ನೊಂದು ಭಾಗವನ್ನು ತನ್ನ ಕತ್ತಿಗೆ ಹಾಕ್ತಾನೆ. ಒಂಥರ ಅರ್ಧ ನಿಂತಿರೋ ಥರ ಅರ್ಧ ಕುಂತಿರೋ ಥರ ಕೂತ್ಕೊಂಡು ಆ ಇನ್ನೊಂದು ಭಾಗ ಏನಿರುತ್ತೆ ಅದನ್ನು ತನ್ನ ಕತ್ತಿಗೆ ಹಾಕ್ಕೊಂಡು ನೇಣು ಹಾಕ್ಕೊಂಡು ಹಾಗೆ ಸತ್ತೋಗ್ತಾನೆ. ಬೆಳಿಗ್ಗೆ ಸೆಲ್ನಲ್ಲಿ ಪೊಲೀಸರು ಬಂದು ನೋಡಿದಾಗ ಇಲ್ಲಿ ಮನೋಜ್ ನೇಣು ಹಾಕ್ಕೊಂಡು ಸತ್ತಿರ್ತಾನೆ. ಈಗ ಪೊಲೀಸರಿಗೆ ಕೈಕಾಲು ನಡ್ಗೋಗುತ್ತೆ, ಆಕಾಶ ತಲೆ ಮೇಲೆ ಕಳಚಿ ಬಿದ್ದೋಗುತ್ತೆ. ಯಾಕೆಂದರೆ ಇವರು ಯಾವುದೋ ಒಂದು ಕೇಸನ್ನು ಸಾಲ್ವ್ ಮಾಡೋದಕ್ಕೆ ಹೋದರೆ ಇಲ್ಲಿ ಯಾವುದೋ ಒಂದು ಕೇಸ್ ಬಂದು ಪೊಲೀಸರ ತಲೆ ಮೇಲೆ ಬಿದ್ದಿರುತ್ತೆ. ಪೊಲೀಸರಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಇಲ್ಲಿ ಲಾಕಪ್ನಲ್ಲಿ ಮನೋಜ್ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ವಿಷಯ ಹೊರಗಡೆ ಜನರಿಗೆ ಗೊತ್ತಾಗ್ಬಿಡುತ್ತೆ. ಜನ ಸ್ಟೇಷನ್ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಪೊಲೀಸರಿಗೆ ಇಲ್ಲಿ ಯಾವ ಮಾತು ಹೇಳಿ ತಪ್ಪಿಸ್ಕೋಬೇಕು ಅಂತ ಗೊತ್ತಾಗ್ತಾರಲ್ಲ. ಅಷ್ಟರಲ್ಲಿ ಪೊಲೀಸರಿಗೆ ಇನ್ನೊಂದು ವಿಷಯ ಜ್ಞಾಪಕಕ್ಕೆ ಬರುತ್ತೆ. ನಿನ್ನೆ ಮನೋಜ್ 3 ಜನರ ಹೆಸರು ಹೇಳಿರ್ತಾನೆ. ಈ ಒಟ್ಟು 4 ಜನ ಕೊಲೆ ಮಾಡಿರ್ತಾರೆ. ಅದರಲ್ಲಿ ಈ ಮನೋಜ್ ಒಬ್ಬ ಇರ್ತಾನೆ, ಇನ್ನೂ 3 ಜನ ಬಾಕಿ ಇರ್ತಾರೆ. ಅದರಲ್ಲಿ ಮನೋಜ್ನ ಬಾಮೈದ ಬೇರೆ ಇರ್ತಾನೆ. ಈಗ ಪೊಲೀಸರು ಆ 3 ಜನರನ್ನ ಹಿಡ್ಕೊಂಡು ಬಂದರೆ ಈಗ ಈ 4 ಜನರ ಆ ಘಟನೆ ಏನಿರುತ್ತೆ ಜನರ ಮುಂದೆ ಇಡ್ಬೋದು ಅಂತ ಈಗ ಪೊಲೀಸರು ಬಾಕಿ ಉಳಿದಂಥ 3 ಜನರನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಇಷ್ಟರಲ್ಲಿ ಈ 3 ಜನ ಊರು ಬಿಟ್ಟು ಪರಾರಿ ಆಗಿಬಿಟ್ಟಿರ್ತಾರೆ, ತಲೆ ಮರೆಸ್ಕೊಂಡು ಓಡೋಗಿರ್ತಾರೆ. ಈಗ ಪೊಲೀಸರು ಈ 3 ಜನರ ಮೊಬೈಲನ್ನು ಟ್ರೇಸ್ ಮಾಡ್ತಾರೆ. ಆದರೆ ಈ 3 ಮೊಬೈಲ್ಗಳು ಕೂಡ ಸ್ವಿಚ್ ಆಫ್ ಬರುತ್ತೆ. ಇದೇ ಇನ್ನೊಂದು ಕಡೆ ಈ ಮನೋಜ್ನ ಬಾಮೈದ ಧರ್ಮೇಂದರ್ ಏನಿರ್ತಾನೆ, ಅವನು ಅಲ್ಲಿ ಕದ್ದು ಮುಚ್ಚಿ ಓಡಾಡ್ತಾ ಜೈಪುರಕ್ಕೆ ಬಂದ್ಬಿಡ್ತಾನೆ. ಜೈಪುರಕ್ಕೆ ಬಂದು ಒಂದು ರೈಲ್ವೆ ಸ್ಟೇಷನಲ್ಲಿ ಕಾಯ್ತಾ ಕೂತಿರ್ತಾನೆ. ಅವನು ಯಾವುದಕ್ಕೆ ಕಾಯ್ತಾ ಇರ್ತಾನೆ ಗೊತ್ತಿಲ್ಲ. ಆದರೆ ರಾತ್ರಿ 10 ಗಂಟೆ 11 ಗಂಟೆ ಆಗ್ತಾ ಬರುತ್ತೆ. ಆ ಸ್ಟೇಷನ್ನಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಒಂದು ಯಾವುದೋ ಎಕ್ಸ್ಪ್ರೆಸ್ ಟ್ರೈನ್ ಬರ್ತಾಯಿದೆ, ಪ್ಲ್ಯಾಟ್ಫಾರ್ಮಲ್ಲಿ ಇರೋವಂಥವ್ರು ಸ್ವಲ್ಪ ಹಿಂದೆ ಬನ್ನಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಆದರೆ ಧರ್ಮೇಂದರ್ ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಹಾಗೆ ಕೂತಿರ್ತಾನೆ. ಅಲ್ಲಿ ಯಾವ ಥರ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರೋ ಅದೇ ಥರ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಬರುತ್ತೆ. ಈ ಧರ್ಮೇಂದರ್ ಸುಮ್ಮನೆ ಕೂತಿದ್ದವನು ಆ ಟ್ರೈನ್ ಬಂದ ತಕ್ಷಣ ಓಡೋಗಿ ಆ ಟ್ರೈನ್ಗೆ ಹಾಕೋತಾನೆ. ಈಗ ಆ ಟ್ರೈನ್ ಪಾಸ್ ಆಗುತ್ತೆ. ಈಗ ಪೊಲೀಸರು ಬಂದು ನೋಡಿದಾಗ ಅವನ ಜೇಬಲ್ಲಿ ಆಧಾರ್ ಕಾರ್ಡ್ ಇರುತ್ತೆ, ಸ್ವಿಚ್ ಆಫ್ ಮಾಡಿರುವಂಥ ಫೋನ್ ಇರುತ್ತೆ. ಇದನ್ನೆಲ್ಲ ಎತ್ಕೊಂಡು ನೋಡಿದಾಗ ಇವನು ಧರ್ಮೇಂದರ್ ಅಂತ ಗೊತ್ತಾಗುತ್ತೆ. ಹೀಗೆ ತನಿಖೆ ಮಾಡ್ತಾ ಹೋದಾಗ ಇವನೊಬ್ಬ ಕೊಲೆ ಆರೋಪಿ. ನಿನ್ನೆ ರಾತ್ರಿ ಇವನ ಭಾವ ಮನೋಜ್ ಏನಿದ್ದ ಅವನು ಸ್ಟೇಷನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅನ್ನುವಂಥ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಸ್ನೇಹಿತರೆ, ಇಲ್ಲಿ ಹಾಗೆ ನೋಡೋದಾದರೆ ಲೋಕೇಶ್ ಕೇವಲ ಒಂದು ಅನೈತಿಕ ಸಂಬಂಧಕ್ಕಾಗಿ ಗಂಡ ಹೆಂಡತಿ ನಡುವೆ ಹುಳಿ ಹಿಂಡೋದಕ್ಕೆ ಹೋಗ್ತಾನೆ. ಆದರೆ ಇಲ್ಲಿ ನಿಜವಾದ ವಿಷಯ ಗಂಡನ ಗೊತ್ತಾದ ನಂತರ ಆ ಗಂಡ ಹಿಡಿದು ಲೋಕೇಶ್ನ ಕೊಲೆ ಮಾಡ್ತಾನೆ. ಇಲ್ಲಿ ಲೋಕೇಶ್ ಮಾಡಿದಂಥ ತಪ್ಪಿಗೆ ಇದೊಂಥರ ಸರಿಯಾದ ಶಿಕ್ಷೆ ಅಂತ ಅಂದ್ಕೊಳ್ಳಿ. ಆದರೆ ಅದೇ ಗಂಡ ಅಂದರೆ ಮನೋಜ್ ಬಂದು ಸೆಲ್ನಲ್ಲಿ ತನ್ನ ಮರ್ಯಾದೆ ಮತ್ತು ಮುಂದೆ ಆಗ್ಬೋದಂಥ ಶಿಕ್ಷೆ ಇದನ್ನೆಲ್ಲ ಯೋಚನೆ ಮಾಡ್ತಾನೆ. ಅವನು ಸೆಲ್ನಲ್ಲಿ ನೇಣಾಕೊಂಡು ಸತ್ತೋಗ್ತಾನೆ. ಅದೇ ಮತ್ತೊಂದು ಕಡೆ ಧರ್ಮೇಂದ್ರ ಈ ಮನೋಜ್ನ ಬಾಮೈದ ಆ ಸ್ಟೇಷನಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅವನು ಕೂಡ ಪೊಲೀಸರು ನಾನು ಎಲ್ಲೇ ಹೋದರೂ ನನ್ನನ್ನು ಹುಡುಕಿ ಹೇಳ್ಕೊಂಡು ಬರ್ತಾರೆ, ಮತ್ತು ಆಗ್ಬೋದಂಥ ಶಿಕ್ಷೆ, ಮತ್ತು ನಾನು ಸಿಗಾಕೊಂಡ ನಂತರ ನನ್ನ ತಂಗಿಯ ಹೆಸರು ಕೂಡ ಕೆಡ್ಬೋದು ಅಂತ ಇದನ್ನೆಲ್ಲ ಯೋಚನೆ ಮಾಡ್ತಾನೆ. ಅವನು ಕೂಡ ರೈಲ್ಗೆ ಹಾರಿ ತನ್ನ ಜೀವವನ್ನು ಕೊಟ್ಬಿಡ್ತಾನೆ. ಸ್ನೇಹಿತರೆ, ಇಲ್ಲಿ ಒಬ್ಬ ಮಾಡಿದಂಥ ತಪ್ಪಿಗೆ ಇಬ್ಬರು ನಿರಪರಾಧಿಗಳು ತಮ್ಮ ಜೀವವನ್ನು ಕಳ್ಕೊತಾರೆ. ಇಷ್ಟೆಲ್ಲ ಆದ ನಂತರ ಈಗ ಪೊಲೀಸರಿಗೆ ತಮ್ಮ ತಲೆದಂಡ ತಪ್ಪಿಸ್ಕೊಳ್ಳೋದೇ ಒಂದು ತುಂಬ ಕಷ್ಟದ ಕೆಲಸ ಆಗಿರುತ್ತೆ. ಸ್ನೇಹಿತರೆ, ನಾನು ಇನ್ನೊಂದು ವಿಷಯವನ್ನು ಹೇಳೋದನ್ನು ಮರೆತುಬಿಟ್ಟಿದ್ದೆ. ಈ ಲೋಕೇಶ್ನನ್ನು ನದಿ ದಡದಲ್ಲಿ ಹೊಡೆದು ಸಾಯಿಸುವಾಗ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿರ್ತಾರೆ. ಈಗ ಪೊಲೀಸರ ಹತ್ರ 2 ವಿಡಿಯೋಗಳಿರುತ್ತೆ. ಒಂದು ಮನೋಜ್ನ ಹೆಂಡತಿ ಲೋಕೇಶ್ಗೆ ಫೋನ್ ಮಾಡಿದಂಥ ಒಂದು ವಿಡಿಯೋ ಇರುತ್ತೆ. ಇನ್ನೊಂದು ಈ ಲೋಕೇಶ್ನನ್ನು ಈ 4 ಜನ ಹೊಡೆದು ಆ ನದಿ ದಡದಲ್ಲಿ ಹೂತಾಗ್ದಂಥ ಒಂದು ವಿಡಿಯೋ ಇರುತ್ತೆ. ಈಗ ಪೊಲೀಸರುಗಳಿಗೆ ತಾವು ನಿರಪರಾಧಿಗಳು ಅಂತ ತೋರಿಸ್ಕೊಳ್ಳೋದಕ್ಕೆ ಇವೆರಡು ವಿಡಿಯೋಗಳು ಮಾತ್ರ ಉಳಿದಿದೆ. ಸ್ನೇಹಿತರೆ, ಇಷ್ಟೆಲ್ಲ ಆದ ನಂತರ ಇಷ್ಟೆಲ್ಲ ಘಟನೆಗೆ ಕಾರಣ ಆದಂಥ ಆ ಮನೋಜ್ನ ಹೆಂಡ್ತಿನ ಪೊಲೀಸರು ಹುಡುಕೊಂಡು ಹೋಗ್ತಾರೆ. ಆದರೆ ಆ ಏಪ್ರಿಲ್ 10ಕ್ಕೆ, ಅಂದರೆ ಈ ಘಟನೆ ನಡೆದಿದ್ದು ಈಗ ಕಳೆದ ಏಪ್ರಿಲ್ 10-11ಕ್ಕೆ, ಆವತ್ತು ಮನೆಯಿಂದ ಹೋದಂಥ ಈ ಮನೋಜ್ನ ಹೆಂಡ್ತಿ ಇವತ್ತಿನವರೆಗೂ ಕೂಡ ಅವಳು ಎಲ್ಲಿ ಹೋದ್ಲು ಏನಾದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಪೊಲೀಸರೀಗ ಮನೋಜ್ನ ಹೆಂಡ್ತಿಯನ್ನು ಎಲ್ಲ ಕಡೆ ಹುಡ್ಕಾಡ್ಬಿಟ್ಟಿದ್ದಾರೆ. ಆದರೆ ಮನೋಜ್ನ ಹೆಂಡ್ತಿ ಎಲ್ಲೂ ಕೂಡ ಪತ್ತೆಯಾಗಿಲ್ಲ. ಈಗ ಪೊಲೀಸರಿಗೆ ಒಂದು ಅನುಮಾನ ಏನು ಕಾಡ್ತಾ ಇದೆ ಅಂದರೆ, ಈ ಮನೋಜ್ನ ಹೆಂಡ್ತಿ ದೂರ ಎಲ್ಲಾದರೂ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತ. ಆದರೆ ಮನೋಜ್ನ ಹೆಂಡ್ತಿ ಆತ್ಮಹತ್ಯೆ ಮಾಡ್ಕೊಳ್ದೆ ಹಾಗೆ ಬದುಕಿದ್ಲಿ ಅಂತ ಈ ಪೊಲೀಸರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ.
ಸ್ನೇಹಿತರೆ, ಲೋಕೇಶ್ ಮಾಡಿದಂಥ ಒಂದು ಸಣ್ಣ ತಪ್ಪಿಗೆ ಎಷ್ಟೆಲ್ಲ ಅವಘಡ ಆಯಿತು ಅಂತ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.